ರೀಸೆಂಟಾಗಿ ಒಬ್ಬರು ನನ್ನನ್ನು ಕೇಳ್ತಾ ಇದ್ರು, ಮದುವೆ ಮುಂಚೆ ಪಾರ್ಟ್ನರ್ಸ್ ಜೊತೆ ಎಲ್ಲನೂ ಡಿಸ್ಕಸ್ ಮಾಡಬೇಕಾ, ಎಲ್ಲನೂ ಶೇರ್ ಮಾಡಬೇಕಾ, ಆ ಥರ ಮಾಡಿದರೆ ಇನ್ಸೆಕ್ಯೂರಿಟಿ ಬರಲ್ವಾ ಅಥವಾ ನಮ್ಮನ್ನು ಬಿಟ್ಟು ಹೋಗಲ್ವಾ ಅಂತ ಹೇಳಿ ಕೇಳ್ತಾ ಇದ್ರು. ಸೊ ದಿಸ್ ವಿಡಿಯೋ ಇಸ್ ಫಾರ್ ಎವ್ರಿ ಒನ್ ಹೂಸ್ ಕೇರ್ ಆಫ್ ಶೇರಿಂಗ್ ಥಿಂಗ್ಸ್ ಟು ಪಾರ್ಟ್ನರ್ಸ್. ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗೋದು ಒಂದು ಟ್ರಸ್ಟ್ ಮೇಲೆ. ಆ ಟ್ರಸ್ಟ್ ಬಿಲ್ಡ್ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಬಿ ಟ್ರಾನ್ಸ್ಪರೆಂಟ್ ಬಟ್ ವಿತ್ ಅ ಬ್ಯಾಲೆನ್ಸ್. ಎಲ್ಲನೂ ನಿಮ್ಮ ಪಾರ್ಟ್ನರ್ಸ್ ಹತ್ರ ಶೇರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಫೈನಾನ್ಷಿಯಲ್ ಕ್ರೈಸಿಸ್ ಶೇರ್ ಮಾಡ್ಬೋದು, ಡೆಟ್ಸ್ ಇದೆ ಅಂತಂದರೆ ಆ ಥರದ್ದೆಲ್ಲ ಶೇರ್ ಮಾಡ್ಕೊಳ್ಬೋದು. ನಿಮ್ಮ ಹೆಲ್ತ್ ಕಂಡೀಷನ್ಸ್ ಇದೆ ಅದನ್ನು ಶೇರ್ ಮಾಡ್ಕೊಳ್ಬೋದು. ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ಸ್ ಬಗ್ಗೆ ನೀವು ಶೇರ್ ಮಾಡ್ಕೊಳ್ಬೋದು. ಆದರೆ ಪ್ರತಿಯೊಂದು ಡೀಟೇಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಯಾವ ಎಕ್ಸ್ಪೀರಿಯನ್ಸಸ್ ನಿಮ್ಮನ್ನು ಶೇಪ್ ಮಾಡಿರುತ್ತಲ್ಲ ಅಂಥದ್ದನ್ನು ನೀವು ಶೇರ್ ಮಾಡ್ಬೋದು. ಇದನ್ನು ಹೇಳಲಿಲ್ಲ ಅಂದರೆ ಫ್ಯೂಚರಲ್ಲಿ ಏನಾದರೂ ತೊಂದರೆಗಳು ಬರುತ್ತೆ ಅನ್ನೋಂಥ ವಿಷಯಗಳನ್ನು ದಯವಿಟ್ಟು ಶೇರ್ ಮಾಡಿ. ಸೊ ನೀವು ಶೇರ್ ಮಾಡಿದಾಗ ಯು ಆರ್ ನಾಟ್ ಗೋಯಿಂಗ್ ಟು ಸ್ಕೇರ್ ಯುವರ್ ಪಾರ್ಟ್ನರ್ ಅವೇ, ಬಟ್ ಯು ಆರ್ ಟ್ರೈಂಗ್ ಟು ಬಿಲ್ಡ್ ಟ್ರಸ್ಟ್. ಯಾವ ರಿಲೇಷನ್ಶಿಪ್ ಇದ್ರೂ ನಂಬಿಕೆನೇ ಫೌಂಡೇಶನ್. ಐ ಆಲ್ಸೋ ಶೇರ್ಡ್ ಎವ್ರಿಥಿಂಗ್ ಟು ಮೈ ಪಾರ್ಟ್ನರ್. ಮೆಜಾರಿಟಿ ಆಫ್ ಮೈ ಲೈಫ್ ನಾನು ನನ್ನ ಪಾರ್ಟ್ನರ್ಗೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಥಿಂಗ್ಸ್ ದಟ್ ಮೇಕ್ಸ್ ಹಿಮ್ ಫೀಲ್ ಇನ್ಸೆಕ್ಯೂರ್ ಐ ಡೋಂಟ್ ಶೇರ್. ಸೊ ನೀವೇನಾದರೂ ಮದುವೆ ಆಗ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಬೇಕಾ ಬೇಡವಾ ಅನ್ನೋದಾದರೆ 100% ಯೆಸ್, ಬಟ್ ವಿತ್ ಅ ಬ್ಯಾಲೆನ್ಸ್. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು.